ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ನಮ್ಮ ಕೂದಲು ಹೇಗೆ ಉದ್ದವಾಗಿ ಹಾಗೂ ನಮ್ಮ ಕೂದಲು ಉದುರುವ ಸಮಸ್ಯೆ ಬಗ್ಗೆ ಕೂಡ ತುಂಬಾ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹಾಗೂ ಎಷ್ಟೇ ಒಂದು ಕೆಮಿಕಲ್ ಹೇರ್ ಪ್ಯಾಕ್ ಬಳಸಿದ್ರೂ ಕೂಡ ನಮ್ಮ ಕೂದಲು ಉದುರೋದನ್ನು ನಿಲ್ತಾ ಇಲ್ಲ ಹಾಗೂ ಬೆಳೆದು ಕೂಡ ಆಗ್ತಾ ಇಲ್ಲ. ಆದ ಕಾರಣ ನಾನು ನಿಮಗೆ ನಮ್ಮ ಕೂದಲು ಇವತ್ತು ಉದ್ದವಾಗಿ ಹಾಗೂ ದಟ್ಟವಾಗಿ ಹೇಗೆ ಬೆಳೆಯಬೇಕು ಹಾಗೂ ಕೂದಲು ಎಷ್ಟೇ ಉದುರಬಾರ್ದು ಅದಕ್ಕೆ ನಾನು ನಿಮಗೊಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೇನೆ. ಇವಾಗಂತೂ ತುಂಬ ಜನ ಕೆಮಿಕಲ್ನೇ ಯೂಸ್ ಮಾಡಿಕೊಂಡು ತಮ್ಮ ಕೂದಲನ್ನ ಉದ್ದವಾಗಿ ಹಾಗೂ ಉದುರೋದ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದೇ ಕೆಮಿಕಲ್ನಿಂದ ನಮ್ಮ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಹಾಗೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಸ್ವಲ್ಪ ದಿನ ನಮ್ಮ ಕೂದಲು ಬೆಳೆಯಬಹುದು, ಆದರೆ ಬುಡದಿಂದ ನಮ್ಮ ಕೂದಲು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಂತೂ ಅರ್ಧ ಕೂದಲು ಅರ್ಧದಲ್ಲೇ ಕಟ್ಟಾಗಿ ಕೂಡ ಬೆಳೀತಾ ಇದೆ ಹಾಗೂ ತುಂಬಾ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಯಾವುದೇ ಒಂದು ಶಾಂಪೂ ಕೂಡ ಯೂಸ್ ಮಾಡಿದ್ರೂ ಕೂಡ ನಮ್ಮ ಕೂದಲು ಬೆಳೀತಾನೇ ಇಲ್ಲ ಅನ್ನೋದಕ್ಕೆ ಇದು ಒಂದು ಕೆಮಿಕಲ್ನೇ ಕಾರಣವಾಗಿದೆ. ಆದ ಕಾರಣ ನಾವು ಇವತ್ತು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಳ್ಳದೆ ಒಂದು ಮನೆ ಮದ್ದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೇನೆ. ಈ ಒಂದು ಹೋಮ್ ರೆಮಿಡಿನ ನಾವು ಬಳಸೋದ್ರಿಂದ ನಮ್ಮ ಕೂದಲು ಸ್ವಲ್ಪ ಲೇಟಾಗಿ ಬೆಳೆಯಬಹುದು, ಆದರೆ ಎಷ್ಟು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ಕೋತೀರಾ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ಕೊಬ್ಬರಿ ಎಣ್ಣೆನೇ ಯಾಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಜಾಸ್ತಿ ಪ್ರೋಟೀನ್ನ ಕಾಣ್ಬೋದು. ಆದ ಕಾರಣ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋತೇನೆ. ಮತ್ತು ನಾನು ಈ ಕೊಬ್ಬರಿ ಎಣ್ಣೆಯಲ್ಲಿ ನುಪ್ಪುರ್ ಮೆಹಂದಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನುಪ್ಪುರ್ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ. ಆದ ಕಾರಣ ನಾನಿವತ್ತು ನುಪ್ಪುರ್ ಮೆಹಂದಿಯಿಂದ ಹೋಮ್ ರೆಮಿಡಿನ ಹೇಗೆ ಬಳಸ್ಕೊಳ್ಳೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ನುಪ್ಪುರ್ ಮೆಹಂದಿನ ಹಾಕ್ಕೊಳ್ತೇನೆ. ನೀವು ನುಪ್ಪುರ್ ಮೆಹಂದಿ ಜಾಸ್ತಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಆದ್ದರಿಂದ ಯಾವುದೇ ಒಂದು ಬ್ಯಾಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನುಪ್ಪುರ್ ಮೆಹಂದಿ ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ಬುಡದಿಂದ ನಮ್ಮ ಕೂದಲು ಬೆಳೆಯೋದಕ್ಕಂತೂ ತುಂಬಾ ಯೂಸ್ಫುಲ್ ಆಗಿದೆ. ಆದ ಕಾರಣ ನಾನಿವತ್ತು ನುಪ್ಪುರ್ ಮೆಹಂದಿನೇ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ನುಪ್ಪುರ್ ಮೆಹಂದಿ ಹಾಕ್ಕೊಂಡ ನಂತರ ಅದರ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಆದ ನಂತರ ನಾನು ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಕರಿಬೇವಿನ ಪುಡಿ ಕೂಡ ನಾನು ರೆಡಿ ಮಾಡ್ಕೊಂಡು ಹೀಗೆ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲು ಕರಿಬೇವನ್ನ ಒಣಗಿಸಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹೀಗೆ ನಾನು ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ. ನೀವು ಕೂಡ ಮಾಡ್ಕೊಂಡು ಹೀಗೆ ಇಟ್ಕೊಳ್ಬೋದು, ಯಾವಾಗಲೂ ಕೂಡ ನಮಗೆ ಯೂಸ್ ಆಗುತ್ತೆ. ಹಾಗೂ ಸ್ವಲ್ಪ ಕರಿಬೇವಿನ ಪುಡಿ ಕೂಡ ಇದರಲ್ಲಿ ಯೂಸ್ ಮಾಡ್ಕೋತಾ ಇದ್ದೇನೆ. ಇವೆರಡು ಇಂಗ್ರೀಡಿಯೆಂಟ್ಸ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿದ ನಂತರ ಹೀಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಹೇರ್ನ ವಾಶ್ ಮಾಡಿಕೊಂಡೇ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮೊದಲೇ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರ್ಗೆ ಈ ಒಂದು ಹೋಮ್ ರೆಮಿಡಿ ಕೂಡೋದಿಲ್ಲ. ಆದ ಕಾರಣ ನೀವು ತಲೆನ ವಾಶ್ ಮಾಡಿಕೊಂಡು ಇದನ್ನು ಹಚ್ಕೊಳ್ಬೋದು. ಹೀಗೆ ನೀವು ಕರಿಬೇವನ್ನ ಕೂಡ ತುಂಬಾ ಈಸಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ನಾವೇ ರೆಡಿ ಮಾಡಿಕೊಂಡು ಹೀಗೆ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಕೊಂಡು ಹೀಗೆ ರೆಡಿ ಮಾಡಿಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಕೂಡ ಮಾಡ್ಕೊಳ್ಬಹುದು. ಹೀಗೆ ನಾವು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆದಮೇಲೆ ವಾಶ್ ಕೂಡ ಮಾಡ್ಕೊಳ್ಬಹುದು. ಮೊದಲೇ ಶಾಂಪೂ ಕೂಡ ಹಾಕ್ಕೊಳ್ಬಹುದು, ಆದರೆ ನೆಕ್ಸ್ಟ್ ಡೇ ಕೂಡ ಹಾಕ್ಕೊಳ್ಬಹುದು, ಅದು ನಿಮಗೆ ಬಿಟ್ಟಿದ್ದು. ಹಾಗಾದರೆ ಒಂದು ವಾರದಲ್ಲಿ 2-3 ಸಾರಿ ಆದರೂ ಇದನ್ನು ಹೀಗೆ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ನೀವು ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.